ರೀ ಇವ್ರು ನೋಡ್ತಿದ್ರೆ ಯಾಕೋ ನಮ್ಮ ಅಳಿಯಂದ್ರು ಚಿರು ಥರನೇ ಇದ್ದಾರೆ ಅನಿಸ್ತಿದೆ ಅಲ್ವಾ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರ್ ಏನಾಯ್ತು ಸರ್? ಅಂಬುಜ, ನೀರು ತಗೊಂಬೋಗೆ. ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಸರ್ ತಗೊಳ್ಳಿ ಸರ್. ತಗೊಳ್ಳಿ ಆಂಟಿ, ಕೊಡಿಲಿ ಅಣ್ಣ. ಏನಮ್ಮ ಸಂಜನಾ, ನಾನು ನೀರು ಕೊಟ್ರೆ ಕುಡಿಲಿಲ್ಲ, ನೀನು ಕುಡಿಸಿದ ತಕ್ಷಣ ಕುಡಿತಾ ಇದ್ದಾರೆ? ಹೌದು ಆಂಟಿ, ಇವ್ರು ನನ್ನನ್ನು ಗುರ್ತು ಹಿಡಿತಿದ್ದಾರೆ, ಅದಕ್ಕೆ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ. ಓ ಹಾಗೆ. ನರಸಿಂಹ, ಇವ್ರಿಗೆ ಸ್ವಲ್ಪ ತಿಂಡಿ ತೊಗೊಂಡು ಬರ್ತೀನಿ ಕಣ. ಬಂದೆ. ನರಸಿಂಹ, ನಾನು ಡ್ಯೂಟಿಗೆ ಹೋಗಬೇಕು, ರೆಡಿ ಆಗಿಬಿಡ್ತೀನಿ. ಸರಿಯಪ್ಪ. ಏನತ್ತೆ ಹಾಗೆ ನೋಡ್ತಾ ಇದೆಯಾ? ನರಸಿಂಹ, ಇವ್ರಿಗೆ ನಿಜವಾಗ್ಲೂ ಪೆಟ್ಟು ಬಿದ್ದಿದ್ಯಾ ಅಥವಾ ಬೇಕು ಅಂತ ಹಿಂಗೆ ಆಡ್ತಿದಾರ ಅಂತ ಒಂದು ಸಣ್ಣ ಅನುಮಾನ ಕಣ. ಅತ್ತೆ, ಇದು ಪೊಲೀಸ್ ಕೇಸು. ಆ ಥರ ಎಲ್ಲ ನಾಟಕ ಮಾಡೋಕ್ಕಾಗಲಿ ಮೋಸ ಮಾಡೋಕ್ಕಾಗಲಿ ಆಗಲ್ಲ. ಗುರು, ಏನ್ ಕರ್ಮ ಗುರು ನಿಂದು. ಅಯ್ಯಯ್ಯೋ, ಇವಾಗ ನಾನೇನ್ ಹೇಳ್ದೆ ಅಂತ ಯಪ್ಪ ಹಿಂಗ ಆಡ್ತಾನೆ. ಆಂಟಿ ಪ್ಲೀಸ್, ನೀವು ಜಾಸ್ತಿ ಮಾತಾಡ್ಬೇಡಿ, ಅವರು ಬಾ, ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ, ತಗೊಮ್ಮ. ತಿಂದಿದ್ದೀನಿ ಆಯ್ತಾ? ನಾನೇ ತಿನ್ನಿ. ಅಮ್ಮ, ಅವಳು ಜಾಸ್ತಿ ದಿನ ಬದುಕೋದಿಲ್ಲ ಅಂತಾನು ಡಾಕ್ಟರ್ ಹೇಳಿದ್ರು. ಆದರೆ ಅವ್ರು ಹೇಳಿರೋದ್ರಲ್ಲಿ ಇನ್ನು ಆ ರೀತಿ ಉಳಿದಿದೆ. ಅಕ್ಕ, ಏನಾಯ್ತು? ಯಾಕಿನ್ನು ಪೂಜೆಗೆ ಬಂದಿಲ್ಲ? ದಿಶಾ, ಇತ್ತೀಚೆಗೆ ನನ್ನ ಮನಸ್ಸಲ್ಲಿ ಯಾಕೋ ತುಂಬ ಗೊಂದಲಗಳು ಸೃಷ್ಟಿಯಾಗ್ತಿದೆ. ಯಾಕಕ್ಕ, ಏನಾಯ್ತು? ಒಬ್ರಿಗೆ ಒಳ್ಳೇದಾಗತ್ತೆ, ಒಂದು ಜೀವ ಉಳಿಯುತ್ತೆ ಅನ್ನೋದಾದರೆ ನಮ್ಮ ಮನಸ್ಸಿಗೆ ಒಪ್ಪದೇ ಇದ್ರು, ಆ ಕೆಲಸ ತಪ್ಪು ಅನ್ಸಿದ್ರು, ಆ ಕೆಲಸ ನಾವು ಮಾಡ್ಬೋದಾ? ಖಂಡಿತ ಮಾಡ್ಬೋದಕ್ಕ. 100 ಸುಳ್ಳು ಹೇಳಿ 1 ಮದುವೆ ಮಾಡು ಅಂತಾರೆ. ಒಂದು ಒಳ್ಳೆ ಸಂಬಂಧ ಉಳಿಸ್ಬೇಕು, 2 ಜೀವ ಒಂದಾಗಬೇಕು ಅಂತ. ಮದುವೆ ಮಾಡೋಕೆ ಇಷ್ಟೊಂದು ಸುಳ್ಳು ಹೇಳ್ಬೋದು, ಅಂಥದ್ರಲ್ಲಿ 1 ಜೀವ ಉಳಿಸ್ಬೋದು ಅಂದರೆ ಒಂದು ತಪ್ಪು ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತೀಯ? ಹೌದು ಅಕ್ಕ. ಒಂದು ಜೀವದ ಬೆಲೆ ಏನು ಅಂತ ಗೊತ್ತಿದ್ದವ್ರಿಗೆ ಮಾತ್ರ ಅದು ತಪ್ಪು ಅನ್ಸಿದ್ರು, ಮನ್ಸಿಗೆ ಒಪ್ಪದೇ ಇದ್ರು ಆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋದು. ನಾವು ಯಾವಾಗಲೂ ನಮಗೋಸ್ಕರ ಬದುಕೋಕ್ಕಾಗಲ್ಲ. ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದರೆ ನಮ್ಮ ತನನ ನಾವು ತ್ಯಾಗ ಮಾಡಬೇಕಾಗತ್ತೆ. ಯಾರಿಗಾದ್ರೂ ನಮ್ಮಿಂದ ಸಹಾಯ ಆಗತ್ತೆ ಅಂದರೆ ನಾವು ಕಷ್ಟ ಪಡಲೇಬೇಕಾಗತ್ತೆ. ಅಕ್ಕ, ನನ್ನ ಪ್ರಕಾರ ನೀವು ಕೇಳಿದ ಪ್ರಶ್ನೆಯಲ್ಲಿ ಯಾವ ತಪ್ಪು ಇಲ್ಲ. ನನಗೆ ಈ ಕೆಲಸ ಸ್ವಲ್ಪನೂ ಇಷ್ಟ ಇಲ್ಲ, ಆದರೆ ಸಾನ್ವಿ ಪರಿಸ್ಥಿತಿ ಕೇಳಿ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಅಲ್ಲ, ನೀವು ಯಾಕೆ ನಂಗೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ಯಾರಿಗಾದ್ರೂ ಏನಾದರೂ ಸಮಸ್ಯೆನಾ? ಇಲ್ಲ, ಕೇಳಬೇಕು ಅನ್ನಿಸ್ತು, ಕೇಳಿದೆ ಅಷ್ಟೆ. ಸರಿ, ಬನ್ನಿ, ಎಲ್ಲರೂ ಪೂಜೆ ಕಾಯ್ತಿದ್ದಾರೆ. ಸರಿ, ನೀನು ಹೋಗಿರು, ನಾನು ಬರ್ತೀನಿ. ವಿರಾಟ್
ಬಟ್ ಅವ್ರ ಮಗುಗೆ ತಾಯಿ ಆಗಿರಬೇಕು ಅನ್ನೋ ನನ್ನ ನಿರ್ಧಾರ ಸರಿಯಾಗೇ ಇದೆ. ಹೇಗೋ ಸ್ವಲ್ಪ ದಿನ ಈ ಕೆಲಸ ಮಾಡಿದ್ರಾಯ್ತು. ನರಸಿಂಹ, ನಾವಿಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗಿ ಅದೆಷ್ಟು ದಿನ ಆಗೋಯ್ತು. ನಾನು ಫ್ರೀ ಇದ್ದಾಗ ನೀನು ಡ್ಯೂಟಿ ಮೇಲೆ ಬೇರೆ ಎಲ್ಲೋ ಹೋಗಿರ್ತೀಯ, ನೀನು ಫ್ರೀ ಇದ್ದಾಗ ನಾನು ಡ್ಯೂಟಿ ಮೇಲೆ ಇರ್ತೀನಿ. ಇವತ್ತು ಇಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗೋ ಅವಕಾಶ ಸಿಕ್ಕಿದೆ, ಒಟ್ಟಿಗೆ ಹೋಗೋಣ ನಡಿ. ನೀವಿಬ್ರು ಪೊಲೀಸ್ ಆಫೀಸರಾ? ಇಲ್ಲ ಇಲ್ಲ ಇಲ್ಲ, ನಾನು ಅಪ್ಪ ಆಗಾಗ ಬಿದಿ ನಾಟಕ ಮಾಡ್ತಿರ್ತೀವಿ, ಅದಕ್ಕೆ ಹೀಗೆ ರೆಡಿಯಾಗಿ ಬಂದಿದ್ದಾರೆ. ಹೌದು ಹೌದು, ಇವತ್ತು ನಾವು ಮಾಡ್ತಿರೋ ನಾಟಕ ಪೊಲೀಸಪ್ಪ ಮತ್ತು ಅವನ ಹೆಂಡತಿ ಅಂತ. ನಾನು ಬರ್ತೀನಿ, ನನ್ನ ಕರ್ಕೊಂಡೋಗಿ. ಅಲ್ಲ, ಮಳೆ ಬೇರೆ ಬರೋ ಥರ ಇದೆ. ಅಪ್ಪ, ನೀವು ಹೋಗ್ಬಿಟ್ಟು ವಾತಾವರಣ ತಿಳಿಯಾಗಿದೆ ಅಂತ ನೋಡ್ಬಿಟ್ಟು ನನಗೆ ಹೇಳಿ, ನಾನು ಆಮೇಲೆ ಬರ್ತೀನಿ. ಹೌದು, ನೀವು ರೆಸ್ಟ್ ಮಾಡ್ತೀರಿ, ನಾನು ಹೋಗಿ ಫೋನ್ ಮಾಡ್ತೀನಿ. ನರಸಿಂಹ ನಿಮ್ಮನ್ನು ಕರ್ಕೊಂಬರ್ತಾನೆ. ನೀವು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ. ಅಪ್ಪ ಸ್ವಲ್ಪ ಬನ್ನಿ. ಏನಪ್ಪ, ಆ ಫಿಟ್ನೆಸ್ ಮುಂದೆ ಯೂನಿಫಾರ್ಮ್ ಹಾಕೊಂಡ್ಬಂದು ಡ್ಯೂಟಿಗೆ ಹೋಗೋಣ ಅಂತ ಹೇಳಿದ್ರಿ, ಅವ್ರಿಗೆ ಡೌಟ್ ಬಂದ್ಬಿಡ್ತು. ಅವ್ರನ್ನ ನೋಡಿದ ಮೇಲೆ ನನಗೂ ಒಂದು ಡೌಟು ಕೊಡೋ. ಏನು ಡೌಟಪ್ಪ? ಅವ್ರು ಯಾವುದೋ ದೊಡ್ಡ ಶ್ರೀಮಂತರ ಮನೆಗೆ ಸೇರಿದವರು ಅಂತ ಅನ್ನಿಸ್ತಾ ಇದೆ ಕಣೋ. ಅದು ಹೇಗೆ ಹೇಳ್ತೀರಾ? ಹಾವ ಭಾವ ನೋಡಿದ್ರೆ ಗೊತ್ತಾಗಲ್ವೇನೋ. ಹೌದೌದು, ನನಗೂ ಹಾಗೆ ಅನ್ನಿಸ್ತು. ನೋಡೋಣ, ಪಂಡಿತರು ಔಷಧಿ ಕೊಡ್ತಾ ಇರಲ್ಲ, ಆದಷ್ಟು ಬೇಗ ನೆನಪಿನ ಶಕ್ತಿ ಬರುತ್ತೆ, ಅವಾಗ ಗೊತ್ತಾಗುತ್ತಲ್ಲ. ಸರಿ, ಡ್ಯೂಟಿಗೆ ಹೊರಡ್ತೀನಿ. ಸರಿಯಪ್ಪ. ಪೂಜೆ ಶುರು ಮಾಡೋಣ. ಕೂತ್ಕೊಳ್ಳಿ. ನಿಲ್ಲಿಮ್ಮ, ದಂಪತಿಗಳು ಕೂತ್ಕೋಬೇಕು. ನಿಮ್ಮ ಯಜಮಾನ್ರು ಎಲ್ಲಿ? ಪುರೋಹಿತ್ರೆ, ಅದಕ್ಕೆ ಒಬ್ಬರೇ ಪೂಜೆಗೆ ಕೂರಬಾರ್ದ? ಹೋಮ ಹವನಕ್ಕೆ ದೇವರ ಪೂಜೆಗಳಿಗೆಲ್ಲ ದಂಪತಿಗಳಿಂದ ಮಾಡಿದ್ರೆ ಶ್ರೇಷ್ಠನಪ್ಪ. ಚಿರು, ದಿಶಾ, ನೀವಿಬ್ರು ಕುತ್ಕೊಳ್ಳಿ. ನಾವಾ? ಹಾ, ದಂಪತಿಗಳಂತ ಹೇಳ್ತಾ ಇದಾರಲ್ಲ, ನೀವಿಬ್ರು ಕುತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ದೀಪೇನ ಹರತೆ ಪಾಪಂ ಪೂಜಾ ದೀಪಂ ನಮೋಸ್ತುತೆ. ತುಂಬ ಇಂಪಾರ್ಟೆಂಟ್ ಪೂಜೆ, ಇದರಿಂದ ನಮ್ಮನೆ ಪರಿಸ್ಥಿತಿ ಎಲ್ಲ ಬದಲಾಗುತ್ತೆ. ಸೊ ಭಕ್ತಿಯಿಂದ ಬೇಡ್ಕೊಳ್ರಿ.